ಹಾಯ್ ಎಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೆಂಡರ್ ಹೇಗೆ ಇನ್ಸ್ಟಾಲ್ ಮಾಡೋದು, ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸಿಂಪಲ್ ಫ್ರೆಂಡ್ಸ್. ಫಸ್ಟು ನೀವೇನು ಇಲ್ಲ, ಯಾವುದೋ ಒಂದು ಕ್ರೋಮ್ ಬ್ರೌಸರ್ಗೆ ಹೋಗಿ ಬ್ಲೆಂಡರ್ ಅಂತ ಟೈಪ್ ಮಾಡಿ. ಬ್ಲೆಂಡರ್ ಅಂತ ಟೈಪ್ ಮಾಡ್ತಿದ್ದಾಗೆ ನೋಡ್ತಾ ಇರ್ಬೋದು www.blender.org ಅಂತ ಈ ಒಂದು ವೆಬ್ಸೈಟ್ಗೆ ಹೋಗಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿ. ಈ ಒಂದು ಫಸ್ಟ್ ಲಿಂಕ್ ಯಾವ್ದು ಬರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜ್ ಓಪನ್ ಮಾಡ್ತಿದ್ದಂಗೆ ಡೌನ್ಲೋಡ್ ಅಂತ ಕೊಡ್ತಿದ್ದಾಗೆ ನಿಮಗೆ ಇಲ್ಲಿ ವಿಂಡೋ, ಲಿನೆಕ್ಸು ಯಾವುದೇದೈತೆ ಅಂತ ಎಲ್ಲನೂ ತೋರಿಸುತ್ತೆ. ನಿಮ್ಗೇನಾದ್ರು ಲಿನೆಕ್ಸ್ ಬೇಕು, ಮ್ಯಾಕ್ ಬೇಕು ಅಂತಂದರೆ ಯಾವ್ದು ಬೇಕು ಅದನ್ನು ನೀವು ಚೂಸ್ ಮಾಡ್ಕೊಳ್ಬೋದು. ನನಗೆ ಈಗ ವಿಂಡೋ ಬೇಕು, ವಿಂಡೋ ಇನ್ಸ್ಟಾಲರ್ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಆಟೋಮೆಟಿಕ್ಕಾಗಿ ಈ ಥರ ಬರ್ತಿದ್ದಂಗೆ ಆಟೋಮೆಟಿಕ್ಕಾಗಿ ನಿಮಗೆ ಡೌನ್ಲೋಡು ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಅದಕ್ಕದೇ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು, ನನ್ನ ಒಂದು ಅಪ್ಲಿಕೇಶನಲ್ಲಿ ಆಟೋಮೆಟಿಕ್ಕಾಗಿ ಅದೇ ಡೌನ್ಲೋಡ್ ಆಗುತ್ತೆ. ವಿಂಡೋ ಅಂತ ಇರೋವಂಥದ್ದನ್ನ 64 ಬೇಕೋ ಇಲ್ಲ ಬೇಕು ಅಂತ ನೀವೇ ಡಿಸೈಡ್ ಮಾಡಿಕೊಂಡು ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಇನ್ಸ್ಟಾಲ್ ಮಾಡ್ತಾ ಇಲ್ಲ. ಓಕೆ, ಇದನ್ನ ಕ್ಯಾನ್ಸಲ್ ಮಾಡೋಣ. ಓಕೆ, ಫಸ್ಟ್ ಡೈರೆಕ್ಟಾಗಿ ಅಪ್ಲಿಕೇಶನ್ ಕಡೆ ಹೋಗೋಣ. ಈಗ ಇದೆಲ್ಲ ಕ್ಲೋಸ್ ಮಾಡಿ. ಓಕೆ, ನನ್ನ ಹತ್ರ ಇಲ್ಲಿ ಬ್ಲೆಂಡರ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಈ ಒಂದು ಬ್ಲೆಂಡರ್ನ ನಾನು ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಫ್ರೆಂಡ್ಸ್. ಇದನ್ನು ನೆಕ್ಸ್ಟ್ ಅಂತ ಕೊಡ್ತಾ ಹೋಯ್ತಾ ಇರಿ ಅಷ್ಟೇ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಮಗೆ ಇದು ತೋರಿಸ್ತಾ ಇಲ್ಲ. ನೀವು ಪ್ರತಿಯೊಂದು ಅಷ್ಟೇ ಎಲ್ಲ ನೆಕ್ಸ್ಟ್ ಅಂತ ಕೊಟ್ಟು ಹೋಗಿ ಅಗ್ರಿ ಮಾಡಿ. ಆಲ್ಮೋಸ್ಟ್ ರೆಡಿ ಆಗುತ್ತೆ. ರೆಡಿ ಆದ ತಕ್ಷಣ ನಿಮಗೆ ಈ ಥರ ಒಂದು ಬರುತ್ತೆ. ಇಲ್ಲೂ ಅಷ್ಟೇ ಡೈರೆಕ್ಟಾಗಿ ಎಲ್ಲೋ ಅಂತ ಕ್ಲಿಕ್ ಮಾಡಿ ನಿಮಗೆ ಏನೇನು ನೆಕ್ಸ್ಟ್ ಮುಂದೆ ಏನೇನು ಮಾಡಬೇಕು ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ನನಗೆ ಸಬ್ಸ್ಕ್ರೈಬ್ ಮಾಡಬೇಕು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ನಾನು ಕೂಡ ಆರಾಮಾಗಿ ತಿಳಿಸ್ತಾ ಹೋಗ್ತೀನಿ. ಕೆಲವೊಂದು ಪ್ರಾಜೆಕ್ಟ್ಗಳು ನಾನು ಹೇಳ್ಕೊಡ್ತೀನಿ. ಗೇಮ್ ಡಿಸೈನ್ ಮಾಡೋದು ಹೇಗೆ, ತುಂಬಾ ಇದೆ. ಈ ಬ್ಲೆಂಡರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೋಸ್ಕರ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಇಟ್ಕೊಂಡಿರಿ. ಓಕೆ, ಒಂದು ಸಿಂಪಲ್ ಆಗಿ ಒಂದು ಡಿಸೈನ್ ಆಗಿ ತೋರಿಸ್ತೀನಿ ನಿಮಗೆ. ಏನಪ್ಪ ಅಂದರೆ ನೋಡ್ಬೋದು, ಒಂದು ಇದನ್ನು ಕ್ರಿಯೇಟ್ ಮಾಡಿದ್ದೀನಿ. ಇದು ತುಂಬ ಈಸಿ ಫ್ರೆಂಡ್ಸ್, ಯಾಕೆಂದರೆ ಕ್ರಿಯೇಟ್ ಮಾಡೋದು ಸಖತ್ ಈಸಿ ಇದರಲ್ಲಿ. ಅದಕ್ಕೋಸ್ಕರ ಎಲ್ಲರೂ ಈ ಒಂದು ಅಪ್ಲಿಕೇಶನ್ಗೆ ಹೋಗ್ತಾರೆ. ಆರಾಮಾಗಿ ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇರ್ಬೋದು. ನಾನು ಇದನ್ನ ಟ್ಯುಟೋರಿಯಲ್ ಕೂಡ ಪ್ರತಿ ಸತಿ ಒಂದೊಂದು ಪ್ರಾಜೆಕ್ಟ್ ತಂದು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ತಿಳ್ಕೊಳ್ತಾ ಹೋಗ್ತಾ ಇರಿ ಅಷ್ಟೇ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಬೇಗ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ತುಂಬ ವಿಷಯಗಳಿದೆ ಟೆಕ್ ಬಗ್ಗೆ ಹೇಳ್ಕೊಡೋದು. ನನ್ನ ಒಂದು ಪರ್ಸ್ನಲ್ ಏನೇನು ಮಾಡಿದ್ದೀನಿ ಅದೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ, ನಾನೇನು ಏನು ಅಂತ. ಓಕೆ, ಟೇಕ್ ಕೇರ್, ಬಾಯ್. ಹ್ಯಾವ್ ಎ ಗುಡ್ ಡೇ ಬಾಯ್ಸ್.